ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರುಮ್ಯಾಟೊಲಾಜಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಇವರು ರುಮ್ಯಾಟೊಲಾಜಿಸ್ಟ್. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ರುಮ್ಯಾಟೊಲಾಜಿ ಹಾಗೂ SLE ಈ ಒಂದು ವಿಷಯದ ಬಗ್ಗೆನೂ ಮಾತನಾಡೋಣ. ಆದರೆ ಅದಕ್ಕಿಂತ ಮುಂಚೆ ರುಮ್ಯಾಟೊಲಾಜಿ ಅಂದ್ರೇನು, ಅಲ್ಲಿಂದ ಪ್ರಾರಂಭ. ಎಲ್ಲರಿಗೂ ನನ್ನ ನಮಸ್ಕಾರ. ರುಮ್ಯಾಟೊಲಾಜಿ ಅನ್ನೋದು ಶಬ್ದ ಜಾಸ್ತಿ ಜನ ಕೇಳಿರ್ಲಿಕ್ಕಿಲ್ಲ. ರುಮ್ಯಾಟೊಲಾಜಿ ಒಂದು ಮೆಡಿಕಲ್ ಪ್ರೊಫೆಷನ್, ಮೆಡಿಕಲ್ ಡಿಪಾರ್ಟ್ಮೆಂಟ್. ಇದರಲ್ಲಿ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಡೀಲ್ ಮಾಡ್ತೀವಿ. ಆಟೋ ಇಮ್ಯೂನ್ ಡಿಸೀಸ್ ಅಂದ್ರೆ ಏನು? ನಮ್ಮ ಶರೀರಕ್ಕೆ ಒಂದು ರೋಗ ನಿರೋಧಕ ಶಕ್ತಿ ಅಥವಾ ರಕ್ಷೆ ಕವಚ ಅಂತ ಇರುತ್ತೆ. ದಟ್ ಇಸ್ ಮೇಡ್ ಅಪ್ ಆಫ್ ವೈಟ್ ಬ್ಲಡ್ ಸೆಲ್ಸ್ ಅಥವಾ ಬಿಳಿ ರಕ್ತ ಕಣ. ಇದು ನಮ್ಮ ಶರೀರನ ರಕ್ಷಣೆ ಮಾಡುತ್ತೆ. ಹೊರಗಡೆಯಿಂದ ಬರೋ ಕೀಟಾಣುಗಳು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್ ಏನಾದ್ರೂ ಬಂದ್ರೆ ನಾವು ಅದನ್ನ ತಡೆಗಟ್ಟಬೇಕು. ಅದಕ್ಕಂತ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅಂತ ಇರುತ್ತೆ. ಈ ಆಟೋ ಇಮ್ಯೂನ್ ಕಾಯಿಲೆಯಲ್ಲಿ ಏನಾಗುತ್ತೆ ಅಂದ್ರೆ, ಈ ಇಮ್ಯುನಿಟಿ ಸಿಸ್ಟಮ್ ಅಥವಾ ನಮ್ಮ ಇಮ್ಯೂನ್ ಸಿಸ್ಟಮ್ ಮಿಸ್ಗೈಡ್ ಆಗ್ಬಿಡುತ್ತೆ. ಅದರಿಂದ ಏನೂ ಇಲ್ಲದೆ ಹೋದ್ರೂ ಅದು ಓವರ್ ಆಕ್ಟಿವ್ ಆಗಿಬಿಟ್ಟು ನಮ್ಮ ಬಾಡಿದು ಹೆಲ್ದಿ ಆರ್ಗನ್ಸ್ ಅಂಗಾಂಗ ಮೇಲೆ ದಾಳಿ ಮಾಡುತ್ತೆ, ತಪ್ಪಾಗಿ ದಾಳಿ ಮಾಡುತ್ತೆ, ಮತ್ತೆ ಇನ್ಫ್ಲಮೇಷನ್ ಮಾಡುತ್ತೆ. ಅದರಿಂದ ನಮಗೆ ಬೇರೆ ಬೇರೆ ಆರ್ಗನ್ ಸಿಸ್ಟಮ್ ಇನ್ವಾಲ್ವ್ ಆಗ್ಬೋದು. ಅಂದರೆ ಕೀಳ್ನೋವು ಬರ್ಬೋದು, ಚರ್ಮಕ್ಕೆ ಅಫೆಕ್ಟ್ ಆಗ್ಬೋದು, ಬಾಯಲ್ಲಿ ಹುಣ್ಣು ಆಗ್ಬೋದು, ಕಿಡ್ನಿ ಅಫೆಕ್ಟ್ ಆಗ್ಬೋದು, ಲಂಗ್ಸ್ಗೆ ಅಫೆಕ್ಟ್ ಆಗ್ಬೋದು. ಯಾವ ಆರ್ಗನ್ ಮೇಲೆ ಅದು ದಾಳಿ ಮಾಡುತ್ತೋ ಅದರ ಪ್ರಕಾರ ಅವು ಬೇರೆ ಬೇರೆ ಸಿಂಪ್ಟಮ್ಸ್ ಅನ್ನು ಕಂಡು ಬರುತ್ತೆ. ಇದಕ್ಕೆ ನಾವು ಆಟೋ ಇಮ್ಯುನಿಟಿ ಅಂತ ಹೇಳೋದು. ಆಟೋ ಇಮ್ಯೂನ್ ಡಿಸೀಸಸ್ ತುಂಬ ಥರ ಇದಾವೆ. ಈಗ ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಅಂತ ಇರುತ್ತೆ, ಅದರಲ್ಲಿ SLE, ಶೋಗ್ರೆನ್ ಸಿಂಡ್ರೋಮ್, ಮತ್ತೆ ಬೇರೆ ಬ್ಯಾಕ್ ಪೇನ್ ಇಂದ ಬರ್ಬೋದು, ಅದಕ್ಕೆ ಆನ್ಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ, ಸೋರಿಯಾಟಿಕ್ ಆರ್ಥ್ರೈಟಿಸ್, ಈ ತರ ಮುಂತಾದ ಕಾಯಿಲೆಗಳಿದಾವೆ. ಇವೆಲ್ಲ ನಾವು ರುಮೆಟೊಲಾಜಿಸ್ಟ್ ಡೀಲ್ ಮಾಡ್ತೀವಿ. ಈಗ ಬಹಳ ಮುಖ್ಯವಾಗಿ SLE ಬಗ್ಗೆ ಹೇಳೋಣ. SLE ಅಂದ್ರೆ ಏನು, ಅದ್ರ ಬಗ್ಗೆ ಸ್ವಲ್ಪ. SLE ಅದಕ್ಕೆ ನಾವು ಸಿಸ್ಟಮಿಕ್ ಲೂಪಸ್ ಎರಿಥೆಮೆಟೋಸಿಸ್ ಅಂತ ಹೇಳ್ತೀವಿ, ಆರ್ ಇನ್ ಶಾರ್ಟ್ ಲೂಪಸ್ ಅಂತ ಹೇಳ್ತೀವಿ. ಲೂಪಸ್ ಇದು ಒಂದ್ ತರದ ಆಟೋ ಇಮ್ಯೂನ್ ಕಾಯಿಲೆ. ಇದರಲ್ಲಿ ಇದು ಯೂಶಲಿ ಹೆಣ್ಮಕ್ಳಲ್ಲಿ ಕಂಡು ಬರುತ್ತೆ. 9 to 10 times 9-10 ಪಟ್ಟು ಜಾಸ್ತಿ ಪುರುಷರಕ್ಕಿಂತ ಹೆಣ್ಮಕ್ಳಲ್ಲಿ ಕಂಡು ಬರುತ್ತೆ. 20-40 ವಯಸ್ಸಿನ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರೋದು. ಇದರಲ್ಲಿ ಮೇಲೆ ಪದೇ ಜ್ವರ ಬರೋದು, ಸುಸ್ತಾಗೋದು, ಹಸಿವೆ ಇಲ್ಲಾರ್ದಂಗೆ ಆಗೋದು, ವೇಟ್ ಲಾಸ್ ಆಗೋದು, ಈ ಥರದ್ದೆಲ್ಲ ಲಕ್ಷಣಗಳು ಬಂದ್ಬಿಡುತ್ತೆ. ಸೊ ಕಾಮನ್ ಆಗಿ ಕಂಡು ಬರೋದು ಅಂದರೆ ಇದರಲ್ಲಿ ಮ್ಯಾಲಾರ್ ರ್ಯಾಶ್ ಅಥವಾ ಬಟರ್ಫ್ಲೈ ರ್ಯಾಶ್ ಅಂತ ಹೇಳ್ತೀವಿ. ಅದು ಫೇಸ್ ಮೇಲೆ ಬಟರ್ಫ್ಲೈ ಶೇಪ್ದು ಒಂಥರ ರ್ಯಾಶ್ ಬರುತ್ತೆ. ಬಿಸಿಲಿಗೆ ಹೋದ್ಮೇಲೆ ಅದು ಸ್ಕಿನ್ ಉರುಪ ಬರುತ್ತದೆ, ಮತ್ತೆ ಸ್ಕಿನ್ ಬಿಸಿಲಿಗೆ ಹೋದ್ಮೇಲೆ ಅದು ಜಾಸ್ತಿಯಾಗಿ ಎದ್ದು ಕಂಡು ಬರುತ್ತದೆ. ಯೂಶಲಿ ಅದೇನೋ ಒಂದ್ ಸ್ವಲ್ಪ ಸ್ಕಿನ್ ಡಿಸೀಸ್ ಇರಬೇಕು ಅಥವಾ ಅಲರ್ಜಿ ಅಂತ ಹೇಳಿ ತುಂಬಾ ಜನ ಅದನ್ನ ದುರ್ಲಕ್ಷ್ಯ ಮಾಡಿಬಿಡ್ತಾರೆ. ಬಾಯಲ್ಲಿ ಹುಣ್ಣಾಗೋದು, ಬಿಳಿ ರಕ್ತ ಕಣ ಕಮ್ಮಿ ಆಗೋದು, ಇವೆಲ್ಲ ಇದರದ್ದು ಲಕ್ಷಣಗಳಿರುತ್ತವೆ. ಬಹಳ ಮುಖ್ಯವಾಗಿ SLE ಆಗೋ ಕಾರಣ ಏನು, ಅದ್ರ ಬಗ್ಗೆ ನಾವು ತಿಳ್ಕೊಬಹುದಾ? ಏಕೆಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಕೆಲವೊಬ್ಬರಿಗೆ ಹೆರಿಡಿಟರಿ ಇದು ಅದು, ಈ ಒಂದು SLE ರೋಗ ಇದು ಆಗ್ಲಿಕ್ಕೆ ಕಾರಣವೇನು? SLE ಇದು ನಾನು ಹೇಳ್ದಂಗೆ ಇದು ಆಟೋ ಇಮ್ಯೂನ್ ಡಿಸೀಸ್. ಇದಕ್ಕೆ ಮಲ್ಟಿಫ್ಯಾಕ್ಟೋರಿಯಲ್ ಕಾಸಸ್ ಅಂತ ಹೇಳ್ತೀವಿ. ಹೌದಾ? ಆದರೆ ಅದಕ್ಕೆ ಒಂದು ಸಿಂಗಲ್ ಕಾರಣ ಅಂತ ಇರೋದಿಲ್ಲ. ಯೂಶಲಿ ಜೆನೆಟಿಕ್ ಫ್ಯಾಕ್ಟರ್ಸ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಇದನ್ನೆಲ್ಲ ಸೇರಿಕೊಂಡು ನಮ್ಮ ಬಾಡಿ ಇಮ್ಯುನಿಟಿ ಮಿಸ್ಗೈಡ್ ಆಗಿ ಆಟೋ ಇಮ್ಯುನಿಟಿ ಆಗ್ಬಿಡುತ್ತೆ. ಆಟೋ ಇಮ್ಯುನಿಟಿದಿಂದ ನಮ್ಮ ಬೇರೆ ಬೇರೆ ಶರೀರದ ಅಂಗಾಂಗಗಳಿಗೆ ಅಫೆಕ್ಟ್ ಆಗುತ್ತೆ. ಇದರಲ್ಲಿ ಮತ್ತೆ ಸಿವಿಯರಿಟಿ ಇರುತ್ತೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಮೈಲ್ಡ್ ಅಂದ್ರೆ ಬರೀ ಸ್ಕಿನ್ಗೆ ಅಫೆಕ್ಟ್ ಆಗ್ಬೋದು, ರ್ಯಾಷಸ್ ಬರೋದು, ಮತ್ತೆ ಬಾಯಲ್ಲಿ ಹುಣ್ಣಾಗೋದು, ಮ್ಯೂಕೋಸಲ್ ಅಲ್ಸರ್ ಅಂತ ಹೇಳ್ತೀವಿ, ಅದಾಗ್ಬೋದು. ಮಾಡ್ರೇಟ್ ಅಂದ್ರೆ ಜಾಯಿಂಟ್ ಪೇನ್ಸ್, ಕೀಲ್ ನೋವು ಬರ್ಬೋದು, ರಕ್ತ ಕಣಗಳು ಕಡಿಮೆ ಆಗೋದು, ಇದಿರುತ್ತೆ. ಸಿವಿಯರ್ ಅಲ್ಲಿ ಬ್ರೈನ್ಗೆ ಅಫೆಕ್ಟ್ ಆಗ್ಬೋದು, ಕಿಡ್ನೀಸ್ಗೆ ಅಫೆಕ್ಟ್ ಆಗ್ಬೋದು, ಲಂಗ್ಸ್ಗೆ ಅಫೆಕ್ಟ್ ಆಗ್ಬೋದು. ಸೊ ಇದು ಈ ಥರ ಸಿವಿಯರಿಟಿ ಇರೋದು. ಇದರ ಪತ್ತೆ ಹೇಗೆ, ಡಯಾಗ್ನೋಸ್ ಹೇಗೆ ಮಾಡ್ತಾರೆ, ಇದ್ರ ಬಗ್ಗೆ ಸ್ವಲ್ಪ? ಡಯಾಗ್ನೋಸಿಸ್ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಇದು ಮಿಸ್ ಆಗಿಬಿಡುತ್ತೆ. ಯಾಕಂದರೆ ಜ್ವರ ಬರ್ತಾ ಇದೆ ಅಂತ ಯೂಶಲಿ ಪೇಷಂಟ್ಸ್ ಎಲ್ಲ ಫಿಸಿಷಿಯನ್ ಹತ್ರ ಹೋಗಿರ್ತಾರೆ. ಟೈಫಾಯ್ಡು, ಮಲೇರಿಯಾ, ಡೆಂಗು ಅಂತ ಒಂದೊಂದ್ಸತಿ ಮಿಸ್ ಡಯಾಗ್ನೋಸ್ ಆಗ್ಬಿಡುತ್ತೆ. ಯಾಕಂದ್ರೆ ಜಾಸ್ತಿ ಇದು ಪತ್ತೆ ಹತ್ತೋದಿಲ್ಲ. ಅದಕ್ಕೆ ಇದು ಮೇ ತಿಂಗಳು ಲೂಪಸ್ ಅವೇರ್ನೆಸ್ ಮಂತ್ ಅಂತ ನಾವು ಆಚರಿಸ್ತಾ ಇದ್ದೀವಿ. ಮತ್ತೆ May 10th ವರ್ಲ್ಡ್ ಲೂಪಸ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ದಿಸ್ ಇಸ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೇಷಂಟ್ಸ್ ಅಬೌಟ್ SLE. ಯಾಕಂದ್ರೆ ಈ ಡಿಸೀಸ್ ಯೂಶಲಿ ಇನ್ವಿಸಿಬಲ್ ಇರುತ್ತೆ. ಸೊ ದ ಥೀಮ್ ಫಾರ್ ದಿಸ್ ಇಯರ್ ಇಸ್ ಟು ಮೇಕ್ SLE ವಿಸಿಬಲ್. ಅದಕ್ಕಾಗಿ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪೇಷಂಟ್ಸಲ್ಲಿ. ಈ ಥರ ಲಕ್ಷಣಗಳಿತ್ತು ಅಂದರೆ ಆದಷ್ಟು ಬೇಗ ರುಮೆಟೊಲಾಜಿಸ್ಟಿಗೆ ಕನ್ಸಲ್ಟ್ ಮಾಡಿ ಅದರದ್ದು ಚಿಕಿತ್ಸೆ ತಗೋಬೇಕು. ಪೇಷಂಟ್ಸ್ಗೆ ಜ್ವರ ಬರೋದು, ತುಂಬ ಹೊತ್ತಿಂದ ಜ್ವರ, ಪದೇ ಜ್ವರ, ತಿಂಗಳಾಂತರ ಜ್ವರ, ಮತ್ತು ಎಲ್ಲ ಬ್ಲಡ್ ಟೆಸ್ಟ್ ಮಾಡಿದ್ರೂ ನೆಗೆಟಿವ್ ಬರುತ್ತೆ. ಹಾಗಾಗಿತ್ತಂದರೆ ಅದು ಆಟೋ ಇಮ್ಯುನಿಟಿ ಏನು ಇದೆಯಾ ಅಂಥೇಳಿ
ಕೆಲವು ಟೆಸ್ಟ್ಗಳು ಇರ್ತವೆ, ಅವು ಮಾಡಬೇಕಾಗುತ್ತೆ. ಕಾಮನ್ ಆಗಿ ANA ಅಂತ ಟೆಸ್ಟ್ ಮಾಡ್ತೀವಿ. ANA ಪಾಸಿಟಿವ್ ಬಂತು, ಯೂಶಲಿ 90% ಜನರಲ್ಲಿ ANA ಅನ್ನೋದು ಆಂಟಿ ನ್ಯೂಕ್ಲಿಯರ್ ಆಂಟಿಬಾಡಿ ಪಾಸಿಟಿವ್ ಬರುತ್ತೆ. ಆದರೆ ಎಲ್ಲ ANA ಪಾಸಿಟಿವ್ SLE ಅಂತ ಇರೋದಿಲ್ಲ. ನಾವು ಕ್ಲಿನಿಕಲ್ಲಿ ಪೇಷಂಟು ನೋಡಬೇಕು, ಪೇಷಂಟ್ಗೆ ಯಾವ ಥರ ಸಿಂಪ್ಟಮ್ಸ್ ಇದೆ, ಮತ್ತು ANA ಪಾಸಿಟಿವ್ ಇತ್ತು, ಮತ್ತು ಬೇರೆ ಥರದ ಬ್ಲಡ್ ಟೆಸ್ಟ್ ಇರ್ತವೆ, ಸಪೋರ್ಟಿಂಗ್ ಟೆಸ್ಟ್ ಇರ್ತವೆ, ಅದನ್ನೆಲ್ಲ ಚೆಕ್ ಮಾಡಿಕೊಂಡು ದೆನ್ ವಿ ಕ್ಯಾನ್ ಸೇ ದಟ್ ದ ಪೇಷಂಟ್ ಹ್ಯಾಸ್ ರಿಯಲಿ ಗಾಟ್ SLE. ಇಂಪಾರ್ಟೆಂಟ್ ಕ್ವಶನ್ ಅಂದರೆ ಇದನ್ನ ಕ್ಯೂರ್ ಮಾಡ್ಬೋದಾ, ಇದು ಗುಣಪಡಿಸಬಹುದಾದಂಥ ಒಂದು ರೋಗನ? ಇದು ಹೇಗಿದೆ ಅಂದರೆ ಸ್ವಲ್ಪ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಗುಣಪಡುತ್ತೆ. ಇದರಲ್ಲಿ ಏನು ಸಾಕಷ್ಟು ಪೇಷಂಟ್ಸ್ ಏನು ಮಾಡ್ತಾರೆ, ಒಂದು 2-3 ತಿಂಗಳ ಟ್ರೀಟ್ಮೆಂಟ್ ತಗೋತಾರೆ, ಸರಿ ಆಯಿತು ಅಂತ ಬಿಟ್ಬಿಡ್ತಾರೆ. ಸೊ ಅದು ಮಾಡಬಾರ್ದು. ಇದು ಒಂದು 3-4 ವರ್ಷವರೆಗೂ ಟ್ರೀಟ್ಮೆಂಟ್ ಕಂಟಿನ್ಯೂ ತಗೋತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ಇದು ಕಂಟ್ರೋಲಲ್ಲಿ ಬರುತ್ತೆ, ಯಾಕಂದರೆ ಈಗ ಮಾಡರ್ನ್ ಮೆಡಿಕೇಶನ್ಸ್ ಏನು ಬಂದಿದ್ದಾವಲ್ಲ, ಅದರಲ್ಲಿ ನಾವು ಮೊದಲೇ ಹೇಗಿತ್ತು, ಬರೀ ಸ್ಟಿರಾಯ್ಡ್ಸು, HCQS, ಹೈಡ್ರೋಕ್ಸಿಕ್ಲೋರೋಕ್ವಿನ್ ಅಂತ ಟ್ಯಾಬ್ಲೆಟ್ ಇರ್ತದೆ. ಈಗ ತುಂಬ ರುಮ್ಯಾಟಿಕ್ ಡ್ರಗ್ಸ್ ಅಂದರೆ ಡಿಸೀಸ್ ಮಾಡಿಫೈಯಿಂಗ್ ಏಜೆಂಟ್ಸ್, DMARDs ಅಂತ ಹೇಳ್ತೀವಿ, ಮತ್ತು ಬಯೋಲಾಜಿಕಲ್ಸ್ ಅಂತ ಡ್ರಗ್ಸ್ ಬಂದಿದ್ದಾವೆ. ಅದರಿಂದ ಏನಿದೆ, SLE ನಾವು ಆದಷ್ಟು ಬೇಗ ಅದನ್ನು ಕಂಟ್ರೋಲಲ್ಲಿಗೆ ತರ್ಬೋದು, ಮತ್ತು ರೆಮಿಷನ್ ಅಂತ ಹೇಳ್ತೀವಿ, ಅಂದರೆ ಅದನ್ನು ಕಂಟ್ರೋಲಲ್ಲಿ ಇಡ್ಬೋದು. ಸೊ ನಮ್ಮ ಏಮ್ ಏನಿದೆ ಅಂದರೆ ವಿ ಹ್ಯಾವ್ ಟು ಕೀಪ್ ದ ಡಿಸೀಸ್ ಟು ಆ್ಯಸ್ ಲೋ, ಡಿಸೀಸ್ ಆಕ್ಟಿವಿಟಿ ಫುಲ್ ಲೋ ಇಡಬೇಕು ಅಥವಾ ರೆಮಿಷನಲ್ಲಿ ತರಬೇಕು. ಆಮೇಲೆ ಆದರೆ ದೀರ್ಘಕಾಲವರೆಗೂ ಪೇಷಂಟ್ಗೆ ಮಾನಿಟರ್ ಮಾಡ್ತಾ ಇರಬೇಕು, ಯಾಕಂದರೆ ಇದು ಯಾವಾಗೂ ಫ್ಲೇರ್ ಅಪ್ ಆಗ್ಬೋದು. ಅದಕ್ಕೆ ಸಿಂಪ್ಟಮ್ಸ್ ಏನೂ ಇಲ್ಲ, ಆರಾಮಿದ್ರು ಅಂದರೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ಗೆ ಇಯರ್ಲಿ ಒನ್ಸ್ ಚೆಕಪ್ ಮಾಡ್ತಾ ಇರಬೇಕು. ಆಹಾರದ ಬಗ್ಗೆ ಅಥವಾ ವ್ಯಾಯಾಮದ ಬಗ್ಗೆ ಹೌ ವಿಲ್ ಇಟ್ ಎಫೆಕ್ಟ್ ಈ ಒಂದು SLE, ಅದ್ರ ಬಗ್ಗೆ ತಿಳಿಸ್ಬೋದಾ? ಇದರಲ್ಲಿ SLE ಆಗಿದೆ ಅಂತ ಪೇಷಂಟ್ ಅದನ್ನು ನಿರಾಶೆ ಪಡುವಂಥದ್ದೇನಿಲ್ಲ. ಸೊ ದೇ ಶುಡ್ ನಾಟ್ ಲೂಸ್ ಹೋಪ್. ಇದರಲ್ಲಿ ಕ್ಯೂರ್ ಇದೆ, ತುಂಬ ಥರದ್ದು ಹೊಸ ಥರದ್ದು ಮೆಡಿಸಿನ್ಸ್ ಎಲ್ಲ ಬಂದಿದ್ದಾವೆ. ಸೊ ವಿ ಕ್ಯಾನ್ ಡೆಫಿನೆಟ್ಲಿ ಕ್ಯೂರ್ SLE ಆರ್ ಬ್ರಿಂಗ್ ಇಟ್ ಅಂಡರ್ ಕಂಟ್ರೋಲ್. ಮತ್ತು ಎಕ್ಸಸೈಸ್ ಪಾರ್ಟ್ ಅಂದರೆ ದೇ ಹ್ಯಾವ್ ಟು ಹ್ಯಾವ್ ಅ ಪ್ರಾಪರ್ ಹೆಲ್ದಿ ಲೈಫ್ ಸ್ಟೈಲ್. ಎಕ್ಸಸೈಸ್ ಮಾಡಬೇಕು, ಯೋಗಾಸನ ಮಾಡಬೇಕು. ಇದರಲ್ಲಿ ಒಂದು ಆಪೋಸಿಟ್ ಥಿಂಗ್ ಏನಿದೆ ಅಂದರೆ ನಾವು ಬಿಸಿಲಿಗೆ ಹೋಗಬಾರ್ದು. ಬೇರೆ ಕಾಯಿಲೆನಲ್ಲಿ ನಾವು ಹೇಳ್ತೀವಿ ಹೋಗಿ ಬಿಸಿಲಿಗೆ ಹೋಗಬೇಕು, ವಿಟಮಿನ್ D ಸಿಗುತ್ತೆ ಅಂತ ಹೇಳಿ. ಬಟ್ SLE ಒಂದು ರೋಗ ಇದೆ, ಇದರಲ್ಲಿ ನಾವು ಬಿಸಿಲಿಗೆ ಹೋಗಬಾರ್ದು. ಬಿಸಿಲಿಗೆ ಹೋದ್ಮೇಲೆ ಇದು ಸ್ವಲ್ಪ ಫ್ಲೇರ್ ಅಪ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. UV ಕಿರಣದಿಂದ ಇದು SLE ಫ್ಲೇರ್ ಅಪ್ ಆಗುತ್ತೆ. ಅದಕ್ಕೆ ನಾವು ಪೇಷಂಟ್ಸ್ಗೆ ಬಿಸಿಲಿಗೆ ಹೋಗಬೇಡಿ ಅಂತ ಹೇಳ್ತೀವಿ. ಬಿಸಿಲಿಗೆ ಹೋಗಬೇಕಾದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಅಂಬ್ರೆಲಾ ಯೂಸ್ ಮಾಡಬೇಕು, ಶೇಡ್ಸ್ ಯೂಸ್ ಮಾಡಬೇಕು. ಬಹಳ ಮುಖ್ಯವಾಗಿ ಈಗಂತರೂ ಹೀಟ್ ವೇವೇ ನಡೆದಿದೆ. ಅಂತ ಸಂದರ್ಭದಲ್ಲಿ ಕೇಳುಗರಲ್ಲಿ ಎಷ್ಟೋ ಜನ SLE ಇರಬಹುದು, ಅವ್ರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಸಮರ್ ಕೇರ್? ಹೊರಗಡೆ ಹೋಗೋಕ್ಕಿಂತ ಮುಂಚೆ ಎಕ್ಸ್ಪೋಸ್ಡ್ ಪಾರ್ಟ್ಸ್ಗೆ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು, ಅಟ್ಲೀಸ್ಟ್ 30 minutes ಬಿಫೋರ್ ಗೆಟಿಂಗ್ ಔಟ್ ಇನ್ ಟು ದ ಸನ್. ಮತ್ತು ದೇ ಶುಡ್ ಯೂಸ್ ಅಂಬ್ರೆಲಾಸ್, ದೇ ಶುಡ್ ಕವರ್ ದ ಫೇಸ್. ಮತ್ತು ಆದಷ್ಟು ಬಿಸಿಲಿಗೆ ಹೋಗೋದು ತಡೆಗಟ್ಟಬೇಕು. ಮತ್ತು ಬಿಸಿಲಿಗೆ ಹೋದ್ಮೇಲೆ ಸ್ಕಿನ್ ಕೆಂಪಾಗೋದು, ಆ ಥರದ್ದು ಏನಾದರೂ ಬೇರೆ ಯಾರಿಗೂ ಗೊತ್ತಿಲ್ಲ SLE ಇದೆ ಅಂತ, ಸ್ಕಿನ್ ರ್ಯಾಶ್ ಬರೋದು, ಬಟರ್ಫ್ಲೈ ರ್ಯಾಶ್, ಆ ಥರದ್ದು ಏನಾದರೂ ಕಂಡು ಬಂತು ಅಂದರೆ ಬೇಗನೆ ರುಮೆಟೊಲಾಜಿಸ್ಟ್ಗೆ ಕನ್ಸಲ್ಟ್ ಮಾಡಬೇಕು. ಭಾಳ ಮುಖ್ಯವಾಗಿ ಈ ಒಂದು ಮೇ ತಿಂಗಳಲ್ಲಿ ಏನೋ ಸೆಲೆಬ್ರೇಟ್ ಮಾಡ್ತಾರಂತಾರೆ, ಯಾವೆಲ್ಲ ಚಟುವಟಿಕೆಗಳು ಅದರಲ್ಲಿರುತ್ತೆ? ಎನಿ ಆಕ್ಟಿವಿಟೀಸ್ ವಿಚ್ ಯು ಪರ್ಫಾರ್ಮ್ ಫಾರ್ ದ ಅವೇರ್ನೆಸ್, ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸಿ. ರುಮೆಟೊಲಾಜಿಸ್ಟ್ ಆಲ್ ಓವರ್ India, we all are doing these awareness programs for SLE. So we do patient awareness program, ಅದಕ್ಕೆ ಎಜುಕೇಷನ್ ಅಂತ ಕೊಡ್ತೀವಿ. ನಮ್ಮ ಕ್ಲಿನಿಕಲ್ಲೂ ನಾವು ಪೇಷಂಟ್ಗೆ ಅವೇರ್ನೆಸ್ ಅಂತ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆರ್ ಆಲ್ಸೋ ಕಂಡಕ್ಟಿಂಗ್ CMEs ಟು ಹೆಲ್ಪ್ ಅದರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಟು ಐಡೆಂಟಿಫೈ there is something called SLE and what are the early features to diagnose SLE. And we are also helping out patients. We are giving we are conducting camps for early diagnosis and screening of SLE. So all the rheumatologists all over India are conducting during the month of May. ಬಹಳ ಉತ್ತಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರುಮ್ಯಾಟೊಲಾಜಿ ಹಾಗೂ SLE ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ರುಮ್ಯಾಟೊಲಾಜಿಸ್ಟ್ ಡಾಕ್ಟರ್ ಉತ್ಕರ್ಷ S. ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केली का हाथ आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನಸದ ವೇಣುಧ್ವನಿ.
ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ರುಮ್ಯಾಟೊಲಾಜಿ ಹಾಗೂ SLE ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಉತ್ಕರ್ಷ ಎಸ್ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಈಗ ಬಹಳ ಮುಖ್ಯವಾಗಿ ರ್ಯಾಷಸ್ ಬಗ್ಗೆ ಹೇಳಿದ್ರೆ, ಎಕ್ಸ್ಟ್ರೀಮ್ ಫಟೀಗ್ ಅಂದ್ರೆ ಸುಸ್ತಿ ಅಂತ ಹೇಳಿದ್ರಿ. ಇಂಥ ಒಂದು ಸಂದರ್ಭದಲ್ಲಿ ಅದರೊಂದಿಗೆ ಜಾಯಿಂಟ್ ಪೇನು ಅಂತ ಹೇಳಿದ್ರಿ, ಹೊರಗಡೆ ಹೋಗಬಾರ್ದು ಇಂಥ ಬಿಸಿಲಲ್ಲಿ ಅಂತ ಹೇಳಿದ್ರಿ. ಈಗ ಬಹಳಷ್ಟು ಜನರು ಇದನ್ನ ನಿರ್ಲಕ್ಷ್ಯ ಪಡ್ತಾರೆ. ವಾಟ್ ಈಸ್ ದ ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್? ಈ ಒಂದು SLE ಎಕ್ಸ್ಟ್ರೀಮ್ ಸಿಂಪ್ಟಮ್ಸ್ ಏನಾಗಿರಬಹುದು? ಮೈಲ್ಡ್ ಆ್ಯಂಡ್ ಮಾಡ್ರೇಟ್ ಡಿಸೀಸ್ ಅಂತ ನಾನು ಹೇಳಿದ್ದೀನಿ. ಎಕ್ಸ್ಟ್ರೀಮ್ ಆಗಿ ಹೇಗದೆ ಅಂದರೆ ಇದು ಕಿಡ್ನಿಗೆ ಅಫೆಕ್ಟ್ ಆಗ್ಬೋದು. ಕಿಡ್ನಿಗೆ ಅಫೆಕ್ಟ್ ಆಗ್ಬೋದು, ಅದರಲ್ಲಿ ಮುಖಕ್ಕೆ ಊತ ಬರ್ಬೋದು, ಕಾಲಿಗೆ ಸ್ವೆಲ್ಲಿಂಗ್ ಬರ್ಬೋದು, ಕಾಲು ಊತ ಬರೋದು. ಸೊ ಇದನ್ನು ನಾವು ಕಂಡು ಹಿಡಿಬೇಕಾದ್ರೆ ಯೂರಿನ್ ಟೆಸ್ಟ್ ಮಾಡ್ತೀವಿ. ಯೂರಿನಲ್ಲಿ ಪ್ರೋಟೀನ್ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡ್ತೀವಿ, ಅದಕ್ಕೆ ಪ್ರೋಟೀನ್ ಯೂರಿಯಾ ಅಂತ ಹೇಳ್ತೀವಿ. ಮತ್ತು ಕೆಲವಷ್ಟು ಬ್ಲಡ್ ಟೆಸ್ಟು ಇದ್ದಾವೆ, ಅಂದರೆ ಸೀರಮ್ ಕ್ರಿಯೇಟಿನಿನ್ ಅಂತ ಚೆಕ್ ಮಾಡ್ತೀವಿ, ಕಾಂಪ್ಲಿಮೆಂಟ್ಸ್ ಅಂತ ಚೆಕ್ ಮಾಡ್ತೀವಿ, C3 C4 ಅವೆಲ್ಲ ಕಡಿಮೆ ಆಗಿತ್ತು ಅಂದರೆ ಕಿಡ್ನಿಗೆ ಅಫೆಕ್ಟ್ ಆಗ್ತಾ ಇದೆಯಾ ಅಂತ ನಾವು ಅದನ್ನೇ ಸಸ್ಪೆಕ್ಟ್ ಮಾಡ್ತೀವಿ. ಅವಾಗ ಅಲ್ಟ್ರಾಸೌಂಡು ಮಾಡ್ತೀವಿ, ಕಿಡ್ನಿ ಸೈಜ್ ಎಷ್ಟಿದೆ ನೋಡ್ಕೊಂಡು. ಆ್ಯಂಡ್ ಕಿಡ್ನಿಗೆ ಅಫೆಕ್ಟ್ ಆಗಿದೆ ಅಂತ ನಮಗೆ ಸ್ವಲ್ಪ ಸಸ್ಪಿಷನ್ ಬಂತಂದರೆ ಕಿಡ್ನಿ ಬಯೋಪ್ಸಿ ಅಂತ ಮಾಡಬೇಕಾಗುತ್ತೆ. ಕಿಡ್ನಿ ಬಯೋಪ್ಸಿಯಲ್ಲಿ ನಾವು ಅದನ್ನು ಗ್ರೇಡಿಂಗ್ ಮಾಡ್ತೀವಿ. ಅದರಲ್ಲಿ ಕಿಡ್ನಿದು ಒಂದು ಸ್ವಲ್ಪ ಟಿಶ್ಯೂ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ಚೆಕ್ ಮಾಡ್ತೀವಿ. SLE ಅಂತ ಅಫೆಕ್ಟ್ ಆಗಿತ್ತು, ಅದಕ್ಕೆ ಲೂಪಸ್ ನೆಫ್ರೈಟಿಸ್ ಅಂತ ಹೇಳೋದು, ಅದು ಇತ್ತಂದರೆ ಅದು ಸ್ವಲ್ಪ ಸಿವಿಯರ್ ಮತ್ತು ಲೈಫ್ ಥ್ರೆಟ್ನಿಂಗ್ ಇರುತ್ತೆ. ಸೊ ಅದಕ್ಕೆ ನಾವು ತಕ್ಷಣಗೆ ಕಂಡು ಹಿಡಿದು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಕಿಡ್ನಿ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕಂತ ನಾವು ಅದನ್ನು ಬೇಗನೆ ಅದನ್ನು ಪತ್ತೆ ಹಚ್ಚಿ ಅದರದ್ದು ಟ್ರೀಟ್ಮೆಂಟ್ ಇರುತ್ತೆ, ಅದನ್ನು ಸ್ಟಾರ್ಟ್ ಮಾಡಿಬಿಡ್ಬೇಕು. ಪ್ರೆಗ್ನೆಂಟ್ ವುಮೆನ್ ಬಗ್ಗೆ ಸ್ವಲ್ಪ ಮಾತನಾಡೋಣ. ಅವರಿಗೆ ಯಾವ ರೀತಿ ಕಾಳಜಿಯನ್ನು ತಗೋಬೇಕು ಅದ್ರ ಬಗ್ಗೆ ತಿಳಿಸಿ. SLE ನಾನು ಹೇಳಿದಾಗೆ ಇದು 20 ರಿಂದ 40 ವಯಸ್ಸಿನ ಮಹಿಳೆಯರಿಗೆ ಜಾಸ್ತಿ ಕಂಡುಬರೋದು. ಸೊ ಇದು ರೀಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲೇ ಕಂಡುಬರೋದು. ಸೊ ಎಷ್ಟೋ ಜನಕ್ಕೆ ಅನಿಸುತ್ತೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ. ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗೋದು ಚಾನ್ಸ್ ತುಂಬ ಕಮ್ಮಿ ಆಗಿದೆ ಈಗ. ಆದರೆ ಸ್ವಲ್ಪ ಪ್ರಿಕಾಷನ್ಸ್ ನಾವು ಅದನ್ನು ನೋಡ್ಕೋಬೇಕು. ಒಂದಂದರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟ್ ಒಂದು 6 months ಡಿಸೀಸ್ ಕಂಟ್ರೋಲಲ್ಲಿ ಇರಬೇಕು. ಅದು ರುಮ್ಯಾಟೊಲಾಜಿಸ್ಟ್ ಹತ್ರ ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಾ ಇರಬೇಕು. ಲಾಸ್ಟ್ 6 months ಏನು ಫ್ಲೇರ್ ಅಪ್ ಆಗಿಲ್ಲ ಮತ್ತು ಡಿಸೀಸ್ ಕಂಟ್ರೋಲಲ್ಲಿ ಇದೆ ಅಂತಂದರೆ ಪ್ರೆಗ್ನೆನ್ಸಿ ನಾವು ಪ್ಲಾನ್ ಮಾಡ್ಕೋಬೇಕು. ಸೊ ಪೇಷಂಟ್ಸ್ ಯಾವಾಗ ರುಮ್ಯಾಟೊಲಾಜಿಸ್ಟ್ ಹತ್ರ ಬಂದರೆ ನಾನು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಮೊದಲಾಗಿ ಹೇಳ್ಕೊಟ್ರೆ ಒಳ್ಳೇದಾಗುತ್ತೆ. ಯಾಕಂದರೆ ನಾವು ಕೆಲವೊಂದು ಮೆಡಿಸಿನ್ಸ್ ಇರ್ತವೆ, ನಾವು ಅದನ್ನು ಪ್ರೆಗ್ನೆನ್ಸಿನಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಬರಲ್ಲ. ಅದನ್ನು ಅಟ್ಲೀಸ್ಟ್ ಒಂದು 3 to 4 months ಮುಂಚೆನೇ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮುಂಚಾಗಿ ರುಮ್ಯಾಟೊಲಾಜಿಸ್ಟಿಗೆ ಹೇಳಿದರೆ ಇಟ್ ವುಡ್ ಬಿ ಬೆಟರ್. ಆ್ಯಂಡ್ ಆಲ್ವೇಸ್ ಯು ನೀಡ್ ಟು ಪ್ಲಾನ್ ಯುವರ್ ಪ್ರೆಗ್ನೆನ್ಸಿ, ಎಸ್ಪೆಷಲಿ ವೆನ್ ಯು ಹ್ಯಾವ್ ಗಾಟ್ SLE. ಯಾಕಂದರೆ ಇದೆಲ್ಲ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ, ಅದನ್ನು ನಾವು ತಡೆಗಟ್ಟಬೇಕು. ಮೂರನೇದಂದರೆ ಇದರಲ್ಲಿ ಆಟೋ ಆ್ಯಂಟಿಬಾಡೀಸ್ ಅಂತ ಚೆಕ್ ಮಾಡ್ತಿರ್ತೀವಿ. SLE ಡಯಾಗ್ನೋಸ್ ಮಾಡೋಕ್ಕೂ ANA ಪ್ರೊಫೈಲ್ ಅಂತ ಮಾಡ್ತೀವಿ. ಅದರಲ್ಲಿ ಸ್ವಲ್ಪ ಕೆಲವು ಆ್ಯಂಟಿಬಾಡೀಸ್ ಇರ್ತವೆ, ಆ್ಯಂಟಿರೋ ಆ್ಯಂಟಿಲಾ ಅಂತ. ಇದೆಲ್ಲ ಆ್ಯಂಟಿಬಾಡೀಸ್ ನಾವು ಚೆಕ್ ಮಾಡ್ತಾ ಇರಬೇಕು. ಯಾಕಂದರೆ ಈ ಆ್ಯಂಟಿಬಾಡೀಸ್ ಪಾಸಿಟಿವ್ ಇತ್ತು ಅಂದರೆ ಒಂದೊಂದ್ಸತಿ ಬೇಬಿ ಹಾರ್ಟ್ಗೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದೇನಾದರೂ ಪಾಸಿಟಿವ್ ಇತ್ತಂದರೆ ನಾವು ಪ್ರೆಗ್ನೆನ್ಸಿದು 4th month ಸ್ವಲ್ಪ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಆಮೇಲೆ 4ನೇದಂದರೆ ಆಪ್ಲಾ ಸಿಂಡ್ರೋಮ್ ಅಂತ ಹೇಳ್ತೀವಿ. ಆಪ್ಲಾ ಅಂತ ಇರುತ್ತೆ, ಆಪ್ಲಾ ಆ್ಯಂಟಿಬಾಡೀಸ್. ಇದು ಆ್ಯಂಟಿಬಾಡೀಸ್ ಏನು ಮಾಡುತ್ತೆ ಅಂದರೆ ನಮ್ಮ ಬ್ಲಡ್ಡನ್ನು ಜಾಸ್ತಿ ಕ್ಲಾಟ್ ಮಾಡುತ್ತೆ. ಬ್ಲಡ್ ಕ್ಲಾಟ್ ಆಗ್ಬೋದು, ಅದೇ ಥರ ಗರ್ಭಪಾತ ಆಗ್ಬೋದು, ಇಲ್ಲ ಫೀಟಲ್ ಡೆತ್ ಆಗ್ಬೋದು. ಸೊ ಅಬೋರ್ಷನ್ಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋ ಮುಂಚೆ ಆಪ್ಲಾ ಆ್ಯಂಟಿಬಾಡೀಸ್ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಅದು ಇತ್ತು ಅಂದರೆ ನಾವು ಒಂದು ಸ್ವಲ್ಪ ರಕ್ತ ತಿಳಿವಾಗುವಂಗೆ ಆಸ್ಪಿರಿನು ಮತ್ತು ಹೆಪಾರಿನ್ ಇಂಜೆಕ್ಷನ್ಸ್ ಇರ್ತವೆ, ಅದನ್ನು ತಗೊಳ್ಳಕ್ಕಂತ ಹೇಳ್ತೀವಿ. But most of them can continue their pregnancy and they have a successful outcome. Absolute contraindication. Pregnancy ಪ್ಲಾನ್ ಮಾಡಲೇಬಾರ್ದು ಅನ್ನೋದು ಒಂದೆರಡು ಕಾಂಟ್ರಾಇಂಡಿಕೇಶನ್ ಇರ್ತದೆ. ಈಗ ಲೂಪಸ್ ನೆಫ್ರೈಟಿಸ್ ಆಗಿ ಕಿಡ್ನಿ ಎಂಡ್ ಸ್ಟೇಜ್ ರಿನಲ್ ಡಿಸೀಸ್ ಇದೆ ಅಂದರೆ ಆಲ್ರೆಡಿ ಕಿಡ್ನೀಸ್ ಅಫೆಕ್ಟ್ ಆಗಿದೆ ಅಂದರೆ ನಾವು ಯೂಶಲಿ ಹೇಳ್ತೀವಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಬೇಡ. ಯಾಕಂದರೆ ಇದರಲ್ಲಿ ಮದರ್ ಲೈಫ್ಗೆ ಅಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಪಲ್ನರಿ ಹೈಪರ್ ಟೆನ್ಷನ್ ಅಂತ ಇರುತ್ತೆ. ಪಲ್ನರಿ ಆರ್ಟ್ರೀಸಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಯಿತು ಅಂದರೆ ಸಿವಿಯರ್ ಪಲ್ನರಿ ಹೈಪರ್ ಟೆನ್ಷನ್ ಅದು ಇತ್ತು ಅಂದರೆ ವಿ ಜನರಲಿ ಆಸ್ಕ್ ದೆಮ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ. ಇಂಪಾರ್ಟೆಂಟ್ ಆಗಿ ಒಂದು ಪ್ರಶ್ನೆ ಏನಂದರೆ, ಇಸ್ ದಿಸ್ ಅ ಲಾಂಗ್ ಟರ್ಮ್ ಆರ್ ಅ ಶಾರ್ಟ್ ಟರ್ಮ್ ಇಲ್ನೆಸ್? To be frank, it is a long-term illness, but we need proper care, proper monitoring and proper treatment. And they should not get, since it is a long-term treatment, ತುಂಬ ಜನ ಏನು ಮಾಡ್ತಾರೆ, ಆಯಿತು ಕಮ್ಮಿ ಆಗಿಲ್ಲ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಹೋಗ್ಬಿಡ್ತಾರೆ. ಸೊ ಆಲ್ಟರ್ನೇಟಿವ್ ಮೆಡಿಸಿನ್ ಹೋದರೆ they will also not be knowing. So it is, if somebody is telling that there is a cure for SLE, then they are wrong, is what I say. We can definitely bring control to that SLE symptoms and disease, but we cannot say that it has cured completely in most of the times. ಅದಕ್ಕೆ ನಾವು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡಬೇಕು. we usually reduce the dosage of the drugs and keep it as minimal as possible. ಅದನ್ನು ನಾವು ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಇನಿಷಿಯಲಿ ಡಿಸೀಸ್ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಇರುವಾಗ ನಾವು ಒಂದು ಸ್ವಲ್ಪ ಜಾಸ್ತಿ ಮೆಡಿಕೇಶನ್ ಕೊಡ್ತೀವಿ. ಅವಾಗ ಸ್ಟಿರಾಯ್ಡ್ಸು ಕೊಡ್ಬೋದು ನಾವು. ಬಟ್ ಸ್ಟಿರಾಯ್ಡ್ಸ್ ಕೊಟ್ಟರು ಆಫ್ಟರ್ ಓವರ್ 3 to 4 months ಅದನ್ನು ಟೇಪರ್ ಮಾಡಿ
ಆ್ಯಸ್ ಲೋಯೆಸ್ಟ್ ಪಾಸಿಬಲ್ ಡೋಸಲ್ಲಿ ನಾವು ಮೇಂಟೈನ್ ಮಾಡಿ ಅದನ್ನು ನಾವು ಡಿಸೀಸನ್ನು ಕಂಟ್ರೋಲಲ್ಲಿ ತರ್ತೀವಿ. ಈಗಿರೋ ಎಲ್ಲ ಮೆಡಿಕೇಶನ್ಸಲ್ಲಿ ಜಾಸ್ತಿ ಸೈಡ್ ಇಫೆಕ್ಟ್ಸ್ ಅದೇನಿರೋದಿಲ್ಲ, ನಾವು ಮಾನಿಟರ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ರುಮೆಟೊಲಾಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿಕೊಂಡು ರೆಗ್ಯುಲರ್ ಫಾಲೋಅಪ್ ಮಾಡ್ತಾ ಇದ್ರೆ ಒಳ್ಳೇದು. ಮೇಡಮ್, ಈಗ ತಾವು ಹೇಳಿದ್ರಿ ಮೆಡಿಸಿನ್ನಲ್ಲಿ ಅಡ್ವಾನ್ಸ್ಮೆಂಟ್ ಆಗಿದೆ, ಇನ್ನೂ ಸ್ವಲ್ಪ ತಿಳಿಸಿ ಅದ್ರ ಬಗ್ಗೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಸೆಲ್ಫ್ ಮೆಡಿಕೇಶನ್ ಬಹಳ ಜಾಸ್ತಿ ಆಗಿದೆ. ಹ್ಯಾವ್ ಯು ಎನ್ಕೌಂಟರ್ಡ್ ಸಚ್ ಪೇಷಂಟ್ಸ್? ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಈಗ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಸ್ಟಿರಾಯ್ಡ್ಸ್, ವೆನ್ ದೇ ಟೇಕ್ ಸ್ಟಿರಾಯ್ಡ್ಸ್ ದೇ ಫೀಲ್ ಬೆಟರ್. ಕೋವಿಡ್ ಅಲ್ಲಿ ಅದೇ ಆಯಿತು, ತುಂಬ ಜನ ಪೇಷಂಟ್ಸ್ಗೆ ದೇ ಕುಡಂಟ್ ಕಮ್ ಟು ರುಮೆಟೊಲಾಜಿಸ್ಟ್ ಆ್ಯಂಡ್ ದೇ ಗೂಗಲಲ್ಲಿ ಅಲ್ಲಿ ಇಲ್ಲಿ ನೋಡಿಕೊಂಡು ಅದು ಕಮ್ಮಿ ಆಗುತ್ತೆ ಇದು ಕಮ್ಮಿ ಆಗುತ್ತೆ ಅಂತ ಏನೇನೆಲ್ಲ ಮೆಡಿಸಿನ್ ತಗೋತಾ ಇದ್ರು. ಸೊ ಐ ಡೋಂಟ್ ಬ್ಲೇಮ್ ದೆಮ್, ದೇ ವೇರ್ ಆಲ್ಸೋ ಹೆಲ್ಪ್ಲೆಸ್ ಅಟ್ ದಟ್ ಟೈಮ್. ಸೊ ದಟ್ ಇಸ್ ದ ರೀಸನ್ ವಿ ವಾಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಅಮಂಗ್ ದ ಪೇಷಂಟ್ಸ್ ಟು ಸೇ ದಟ್ ಡೋಂಟ್ ಗೋ ಫಾರ್ ಸೆಲ್ಫ್ ಮೆಡಿಕೇಶನ್ ಬಿಕಾಸ್ ವಿ ನೀಡ್ ಟು ಮಾನಿಟರ್ ದ ಸೈಡ್ ಎಫೆಕ್ಟ್ಸ್ ಆಲ್ಸೋ ಆಫ್ ವೇರಿಯಸ್ ಮೆಡಿಕೇಶನ್ಸ್ ವಾಟ್ ದೇ ಆರ್ ಟೇಕಿಂಗ್. ಸೊ ವೆನ್ ದೇ come to a specialist, we usually give them a tailor-made medicinal approach. So ನಾವು ಅವ್ರಿಗೆ ಅವ್ರ ಬಾಡಿಗೆ, ಅವ್ರ ಬಾಡಿ ವೇಟ್ಗೆ ಮತ್ತು ಅವ್ರ ಡಿಸೀಸ್ ಸಿವಿಯರಿಟಿಗೆ ಎಷ್ಟು ಮೆಡಿಸಿನ್ ಬೇಕೋ ಅಷ್ಟೇ ಕೊಟ್ಟಿರ್ತೀವಿ. ಆಮೇಲೆ ನಾವು ರೆಗ್ಯುಲರ್ ಆಗಿ ಅದನ್ನು ಅವ್ರನ್ನ ಮಾನಿಟರು ಮಾಡ್ತಾ ಇರ್ತೀವಿ ಬೈ ಬ್ಲಡ್ ಟೆಸ್ಟ್ ಮೂಲಕ ಮತ್ತು ಅವರು ಕ್ಲಿನಿಕಲ್ ಸಿಂಪ್ಟೊಮೆಟೊಲಜಿ ಅದನ್ನೆಲ್ಲ ನೋಡಿಕೊಂಡು ನಾವು ಎಷ್ಟು ಬೇಕೋ ಅಷ್ಟೇ ಮೆಡಿಸಿನ್ ಕೊಟ್ಟಿರ್ತೀವಿ ಮತ್ತು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರ್ತೀವಿ. ಸೆಲ್ಫ್ ಮೆಡಿಕೇಶನ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಅಟ್ ಆಲ್ ಕಾಸ್ಟ್. ಬಹಳ ಮುಖ್ಯವಾದ ಅದೇ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಒಂದು ಕ್ಲಿಕ್ನಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ, ಇದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ, ಪೇಷಂಟ್ಸ್ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮೆಂಟಲಿ ಹೇಗೆ ಈ ಒಂದು SLE ಎಫೆಕ್ಟ್ ಮಾಡುತ್ತೆ ಒಬ್ಬ ಪೇಷಂಟಿಗೆ ಆ್ಯಂಡ್ ಹೌ ಸ್ಟ್ರಾಂಗ್ ದೇ ಶುಡ್ ಬಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? SLE ಡೆಫಿನೆಟ್ಲಿ ಇದನ್ನು ಹೇಗಾಗುತ್ತೆ ಅಂದರೆ, ಸಿನ್ಸ್ ಇಟ್ ಈಸ್ ಎ ಲಾಂಗ್ ಟರ್ಮ್ ಡಿಸೀಸ್, ಸ್ವಲ್ಪ ಮೆಂಟಲ್ ಹೆಲ್ತ್ ಅಫೆಕ್ಟ್ ಆಗೋ ಚಾನ್ಸ್ ಜಾಸ್ತಿ. ಡಿಪ್ರೆಷನ್ನು ಆಗುತ್ತೆ. ಮನೆಯಲ್ಲಿ ಯಾರಾದರೂ ಹೇಳ್ತಾ ಇದ್ದೀರಿ ಎಷ್ಟು ದಿವಸ ಆಯಿತು ಮೆಡಿಸಿನ್ ತೊಗೋತಾ ಇದ್ದೀವಿ, ಏನು ಸರಿ ಆಗ್ತಾ ಇಲ್ಲ, ಈ ಥರದ್ದೆಲ್ಲ ಇರುತ್ತೆ. ಸೊ ದೆರ್ ಇಸ್ ಸೋ ಮಚ್ ಆಫ್ ಸೋಷಿಯಲ್ ಟ್ಯಾಬು, ಎಸ್ಪೆಷಲಿ ಸಿನ್ಸ್ ಇಟ್ ಈಸ್ ಅಫೆಕ್ಟಿಂಗ್ ದ ಲೇಡೀಸ್. ಸೊ ಲೇಡೀಸ್ಗೆ ಡಾಕ್ಟ್ರ್ ಹತ್ರ ಹೋಗಬೇಕು ಅಂದರೆ ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್ ಫ್ರಮ್ ದ ಅದರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಗೋ. ಸೊ ಇದೆಲ್ಲ ಇರುತ್ತೆ. ಸೊ ದಟ್ಸ್ ದ ರೀಸನ್ ವಿ ಆರ್ ಕ್ರಿಯೇಟಿಂಗ್ ಅವೇರ್ನೆಸ್ ಆ್ಯಂಡ್ ಕೈಂಡ್ಲಿ ಈ ಡಿಸೀಸ್ ನಾವು ಬೇಗನೆ ತಕ್ಷಣ ಮೈಲ್ಡ್ ಇರುವಾಗಲೇ ಅದನ್ನು ಕಂಡು ಹಿಡಿದು ಅದನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆದಷ್ಟು ಬೇಗ ಅವರು ಒಳ್ಳೆಯದಾಗುತ್ತೆ. ಅದು ಹಾಗೆ ಡಿಲೇ ಮಾಡ್ಕೊಂಡು ಹೋದರೆ ಎಲ್ಲಿ ತೋರಿಸೋದು ಬಿಡೋಣ ಅಂತ ಡಿಲೇ ಮಾಡ್ಕೊತ ಹೋದರೆ ಸೀರಿಯಸ್ ಕಾಂಪ್ಲಿಕೇಶನ್ಸ್ ಎಲ್ಲ ಆಗೋ ಚಾನ್ಸ್ ಇರುತ್ತೆ. ಒಂದ್ಸತಿ ಕಾಂಪ್ಲಿಕೇಶನ್ ಆತಂದರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಟು ಕಮ್ ಬ್ಯಾಕ್. ಇದು SLE ಹೇಗೆ ಇದು ಉರಿ ಇರೋ ಥರ, ಇಟ್ಸ್ ಲೈಕ್ ಅ ಫೈರ್. ಸೊ ವೆನ್ ಇಟ್ ಇಸ್ ದೇರ್ ಯು ಹ್ಯಾವ್ ಟು, ಈಗ ನೀರು ಹಾಕಿ ಅದನ್ನು ಆರಿಸ್ಬೇಕು. ಒಂದ್ಸತಿ ಆಲ್ರೆಡಿ ಸುಟ್ಟು ಬೂದಿ ಆದಮೇಲೆ ಎಷ್ಟು ನೀರು ಹಾಕಿದ್ರೂ ಉಪಯೋಗ ಆಗೋದಿಲ್ಲ. ಸೊ ವೆನ್ ಇಟ್ ಈಸ್ ಆ್ಯಕ್ಟಿವ್ ವಿ ಶುಡ್ ಗೆಟ್ ಇಟ್ ಅಂಡರ್ ಕಂಟ್ರೋಲ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ಆ್ಯಂಡ್ ಸೇವ್ ದ ಆರ್ಗನ್ಸ್. ಮೆಂಟಲಿ ಈ ಒಂದು ಏನಂದ್ರಲ್ಲ ಬಹಳ ಮುಖ್ಯವಾದ ವಿಷಯ, ಯಾಕೆಂದರೆ ಮಾನಸಿಕ ಆರೋಗ್ಯನೂ ಬಹಳ ಮುಖ್ಯವಾಗುತ್ತೆ. ಆ್ಯಂಡ್ ಹೌ ಟು ಡೀಲ್ ವಿತ್ ಮಾನಸಿಕ ಏನಂತಾರೆ ಒಂದು ಚಾಲೆಂಜ್ ಏನಾದ್ರು ಬಂದರೆ ಟ್ಯಾಬು, ಹೌ ಆರ್ ದೇ ಡೀಲಿಂಗ್ ಆ್ಯಂಡ್ ಹೌ ವಿಲ್ ಯು ಗೈಡ್ ದೆಮ್? All the patients of SLE from the beginning we counsel them that we have got many advanced drugs and we can definitely get it under control, and every visit we do counsel them. ಆಮೇಲೆ ಒಂದೊಂದು ಸತಿ ಸಿವಿಯರ್ ಡಿಪ್ರೆಷನ್ ಅದೆಲ್ಲ ಇತ್ತಂದರೆ ನಮ್ಮ ಹತ್ರ ಸೈಕಾಲಜಿಸ್ಟ್ ಹತ್ರನೂ ನಾವು ಕಳಿಸ್ತೀವಿ. ಸಮ್ ಮೆಡಿಕೇಶನ್ಸ್ ಆಲ್ಸೋ ವಿ ಗಿವ್ ಸೊ ದಟ್ ದೇ ಕ್ಯಾನ್ ಟು ಹೆಲ್ಪ್ ದೆಮ್ get over the depression. There's one more thing, there can be organic psychosis also idರಲ್ಲಿ. SLE can affect the brain and it can cause psychosis. That also we need to deal with. It becomes difficult, it is definitely difficult and we are working on it. ಫ್ಯಾಂಟಾಸ್ಟಿಕ್. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ರುಮ್ಯಾಟೊಲಾಜಿ ಹಾಗೂ ಎಸ್ಪೆಷಲಿ SLE ಬಗ್ಗೆ ಬಹಳ ವಿವರವಾದ ಮಾಹಿತಿ ತಾವು ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? SLE ಬಗ್ಗೆ ಆದಷ್ಟು ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇರಲಿ. ಈ ಥರದ್ದು ಏನಾದರೂ ಸಿಮ್ಟಮ್ಸ್, ನಾನು ಹೇಳಿದ ಥರ ಏನಾದರೂ ಸಿಮ್ಟಮ್ಸ್ ನಿಮಗಾಗಲಿ ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಇಲ್ಲ ಅಕ್ಕಪಕ್ಕದವ್ರಿಗೆ ಯಾರಿಗಾದರೂ ಇತ್ತಂದರೆ ಆದಷ್ಟು ಬೇಗ ರುಮೆಟೊಲಾಜಿಸ್ಟ್ಗೆ ಕನ್ಸಲ್ಟ್ ಮಾಡೋಕ್ಕಂತ ಹೇಳಬೇಕು. ಮತ್ತು ಎಲ್ಲ ಡಿಸೀಸ್ಗೆ ಈಗಿರೋದೆಲ್ಲ ರುಮೆಟೊಲಾಜಿಕಲ್ ಡಿಸೀಸಸ್ಗೆ ಒಂದು ಕ್ಯೂರ್ ಅಥವಾ ಕಂಟ್ರೋಲ್ ಅಂತ ನಾವು ತರ್ಬೋದು. ಸಾಕಷ್ಟು ಹೊಸ ಮೆಡಿಸಿನ್ಸ್ ಬಂದಿದ್ದಾವೆ. ಅದಕ್ಕೆ ಅಪ್ರೋಚ್ ರುಮೆಟೊಲಾಜಿಸ್ಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದ ಇವತ್ತಿನ ವಿಷಯ ರುಮ್ಯಾಟೊಲಾಜಿ ಹಾಗೂ SLE. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ರುಮ್ಯಾಟೊಲಾಜಿಸ್ಟ್ ಡಾಕ್ಟರ್ ಉತ್ಕರ್ಷ S. ಪಾಟೀಲ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. समझे आपकी हर
हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात। केएलई का हाथ आपके साथ, आपके साथ। KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನ್ನ ಸದಾ